ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನಿಲ್. ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಂದು ಸ್ಟಿಚಿಂಗ್ ರಿಮೂವ್ ಇತ್ತು. ಆಮೇಲೆ ಪಾಪುಗೂ ಏನಪ್ಪ ಅದು ಜಾಂಡೀಸ್ ಚೆಕಪ್ ಇತ್ತು. ಸೊ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. 1 ವೀಕ್ ಆಯಿತು ನಂದು ಆಪ್ರೇಷನ್ ಆಗಿ. 7 ಡೇಸಿಗೆ ಬರೋಕ್ಕೆ ಹೇಳಿದ್ರು. ಸ್ಟಿಚಿಂಗ್ ಎಲ್ಲ ಹೇಗಿದೆ ಹಾಗೆ ನೋಡಿಬಿಟ್ಟು ರಿಮೂವ್ ಮಾಡೋಣ ಅಂತ. ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ ಒತ್ತೋದು ನಮ್ಮ ಹತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾವು ಅಲ್ಲಿ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ಪಾಪುನ್ನು ಬ್ಲಡ್ ಚೆಕಪ್ ಕೊಟ್ಬಿಟ್ಟು ನಾನು ಅಮ್ಮ ಎಲ್ಲ ವೆಯ್ಟಿಂಗಲ್ಲಿ ಕೂತಿದ್ವಿ. ಸೊ ನನ್ನ ಸ್ಟಿಚ್ ಎಲ್ಲ ರಿಮೂವ್ ಮಾಡಿದ್ರು. ಹುಷಾರಾಗಿದ್ದೀರಾ, ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ 1 ಮಂತಿಗೆ ಕರೆಕ್ಟಾಗಿ ಚೆಕಪ್ಪಿಗೆ ಬನ್ನಿ ಅಂತ ಕರೆಕ್ಟಾಗಿ 1 ಮಂತಿಗೆ ಮಾತ್ರೆ ಕೊಟ್ಟರು. ಸೊ ನಾವು ಮಕ್ಕಳ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಪುಟಾಣಿನ ರಿಪೋರ್ಟ್ ಅಲ್ಲಿಗೆ ಬಂದಿರುತ್ತೆ. ಆ ಪುಟಾಣಿ ಅಂದು ಇವಳಿಗೂ ಹಂಗೆ ಬರುತ್ತೆ. ಪಾಪನ್ನ ಕರ್ಕೊಂಡು ಮಕ್ಕಳ ಹಾಸ್ಪಿಟ್ಲಿಗೆ ಹೋದ್ವಿ. ಅವ್ರದ್ದೇ ಜ್ಯೋತಿಸ್ದೆ ಮಕ್ಕಳ ಹಾಸ್ಪಿಟ್ಲು. ಸೊ ರಿಪೋರ್ಟ್ ಅಲ್ಲಿಗೆ ಬಂದಿರುತ್ತೆ, ಏನಿದೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದರು. ಸೊ ಹೋದ್ಮೇಲೆ ರಿಪೋರ್ಟು ಬಂದಮೇಲೆ ರಿಪೋರ್ಟು ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ನೀವು ಆಮೇಲೆ ಬನ್ನಿ ಅಂತ ಅಂದ್ಬಿಟ್ಟು ಜಸ್ಟ್ ಪಾಪನ ಚೆಕಪ್ ಮಾಡಿಸ್ಕೊಂಡು ನಾವು ಬಂದ್ವಿ. ವೆಯ್ಟು ಎಲ್ಲ ಮಾಮೂಲಿ ಎಷ್ಟಿದ್ದಾಳೆ ಅಷ್ಟೇ ಇದ್ದಾಳೆ. ಸ್ವಲ್ಪ ಏನೋ ಒಂದು 70 ಗ್ರಾಮ್ಸ್ 80 ಗ್ರಾಮ್ಸ್ ಏನೋ ಸ್ವಲ್ಪ ಜಾಸ್ತಿ ಆಗಿದ್ದಾಳೆ, ಡಿಕ್ರೀಸ್ ಆಗಿಲ್ಲ. ಕೆಲವು ಮಕ್ಕಳು ಮನೆಗೆ ಬಂದಮೇಲೆ ಏನಪ್ಪ ಅಂದರೆ ಸಣ್ಣ ಆಗಿಬಿಟ್ಟು ನನ್ನ ಪಕ್ಕ ಇದ್ದು ವಾರ್ಡವ್ರದ್ದೇನೆ 200 ಇತ್ತಂತೆ ಹುಟ್ಟಿದಾಗ. ಮನೆಗೆ ಕಳಿಸ್ಬೇಕಾದ್ರೆ ಡಿಸ್ಚಾರ್ಜ್ ಮಾಡೋಕ್ಕೆ 300 250 ಆಗಿಬಿಟ್ಟಿತ್ತು. ಸೊ ನನ್ನ ಮಗಳು ಮನೆಗೆ ಬಂದರೂ ಒಂದು 70 ಗ್ರಾಮ್ ಜಾಸ್ತಿ ಆಗಿದ್ಲು. ಸೊ ಪುಟಾಣಿಗೂ ಅಲ್ಲ ಆಟ ಆಡೋಕ್ಕೆ ಸಿಕ್ತು. ಯಾಕಂದರೆ ಮಕ್ಕಳ ಹಾಸ್ಪಿಟ್ಲ್ ಅಂದಮೇಲೆ ಮಕ್ಕಳಿಗೆ ಏನೇನು ಟಾಯ್ಸ್ ಬೇಕೋ ಪ್ರತಿಯೊಂದು ಇಡ್ತಾರೆ. ಒಂದೇ ಟಾಯ್ಸ್ ಇದ್ದಿದ್ದು, ಅದಕ್ಕೆ ಫುಲ್ಲು ಅಲ್ಲಿ ಗಲಾಟೆ. ಸೊ ಹಂಗೂ ಹಿಂಗೂ ಮಾಡಿ ಏನು ಮಾಡಿದ್ವಿ. ಸೊ ಆಮೇಲೆ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಸೊ ಇದು ಏನಂತ ಅಂದರೆ ಒಂದು ಇನ್ಫಾರ್ಮೇಷನ್ ವೀಡಿಯೋ ಆಗಿತ್ತು. ಮಕ್ಕಳಿಗೆ ಯಾವ ಥರ ಹಾಲು ಕುಡಿಸ್ಬೇಕು, ಯಾವ ಥರ ನಾವು ಫುಡ್ಡನ್ನು ತೊಗೋಬೇಕು, ಯಾವ ಥರ ಮಲಗಿಸ್ಕೊಂಡು ಕುಡಿಸ್ಬೇಕು. ಮೊದಲು ಆ ಥರ ಎಲ್ಲ ಇರಲಿಲ್ಲ. ಈಗ ಡಾಕ್ಟ್ರು ಪ್ರತಿಯೊಂದಕ್ಕೂ ಇದಕ್ಕೂ ಗೈಡ್ ಮಾಡ್ತಾರೆ. ಯಾವ ಥರ ಮಗುವಿಗೆ ಫೀಡ್ ಮಾಡಬೇಕು, ಯಾವ ಥರ ಇಟ್ಕೊಂಡು ಯಾವ ಥರ ಫೀಡ್ ಮಾಡಿದ್ರೆ ಮಗು ಎಷ್ಟು ಕುಡಿಯುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ಅಲ್ಲಿ ಒಂದು ನಾಟಕದ ರೂಪ ಅಲ್ಲಿ ವೀಡಿಯೋಸ್ನ ಮಾಡಿ ಹಾಸ್ಪಿಟಲ್ಲವರು ತೋರಿಸ್ತಿದ್ರು. ಸೊ ಅದನ್ನು ಕ್ಯಾಪ್ಚರ್ ಇರಲಿ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡಿದೆ. ಸೊ ನಾವು ಅವ್ರು ಏನೇ ಹೇಳ್ಕೊಟ್ರು ನಮ್ಗೆ ಯಾವ ಥರ ಪ್ರೊಸೀಜರಲ್ಲಿ ಬರುತ್ತೆ ಆ ಥರನೇ ಕುಡಿತಾರೆ. ಮಕ್ಕಳು ಅಷ್ಟೇ, ಅವ್ರಿಗೆ ಯಾವ ಥರ ಕಂಫರ್ಟೇಬಲ್ ಫೀಲ್ ಆಗುತ್ತೆ ಆ ಥರ ಕುಡಿತಾರೆ. ಸೊ ಒಂದು ಒಳ್ಳೆ ಜಾಗೃತಿ ಮೂಡಿಸ್ತಿದ್ರು ನನ್ನ. ಆಮೇಲೆ ನಾಟಕ ಎಲ್ಲ ಆದಮೇಲೆ ನಿಮ್ದು ಎಷ್ಟು ದಿವಸದ ಪಾಪು, ಹೇಗೆ ಸಕ್ ಮಾಡುತ್ತೆ, ಕುಡಿಯುತ್ತಾ, ಪ್ರತಿಯೊಂದೆಲ್ಲ ಕೇಳಿದ್ರು. ಚೆನ್ನಾಗಿ ಕುಡಿತಾಳೆ, ಏನೂ ತೊಂದರೆ ಇಲ್ಲ ಅಂತೆಲ್ಲ ಹೇಳಿದ್ವಿ. ಓಕೆ ಅಂತೇಳ್ಬಿಟ್ಟು ಏನಾರು ಇನ್ ಕೇಸ್ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನಾವು ಗೈಡ್ ಮಾಡ್ತೀವಿ, ಕ್ಲಾಸಸ್ ಇರುತ್ತೆ ಬನ್ನಿ ಅಂದರು. ಇಲ್ಲ ಮ್ಯಾಮ್, ಇಲ್ಲ ಪಾಪ ನಾರ್ಮಲಾಗಿ ಹಾಲು ಬರ್ತಿದೆ, ಕುಡಿತಿದ್ದಾಳೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ವಿ. ಹೌದಾ, ಓಕೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದರು. ಅವ್ರ ನಾಟಕನೂ ಅಲ್ಲಿ ಕಂಪ್ಲೀಟ್ ಆಯಿತು. ಸ್ವಲ್ಪ ಜನ ಹಾಸ್ಪಿಟ್ಲವ್ರು ಇದ್ರಲ್ಲ ಅವ್ರು ಹೋದರು. ಸೊ ಮನೆಗೆ ಕರ್ಕೊಬಂದ್ಮೇಲೆ ಪಾಪುಗೆ ಇಷ್ಟು ಹೆಂಗೆ ಚುಚ್ಚಿಬಿಟ್ಟಿದ್ರು ಅಂದರೆ ನಂಗೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತು. ನಾನು ಹೋಗಿರಲಿಲ್ಲ, ಅವರು ಪಾಪನ ಕರ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು. ಸೊ ಮನೆಗೆ ಬಂದಮೇಲೆ ಅಮ್ಮ ಬಿರಿಯಾನಿ ಕಬಾಬ್ ಮಾಡಿದರು. ಸೊ ಯಾಕೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನೆಕ್ಸ್ಟು ನಾವು ನಾನ್ ವೆಜ್ ತಿನ್ನಲ್ಲ. ಸಂಡೇ ತನಕನೇ ಲಾಸ್ಟು. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಮನೆ ಕ್ಲೀನ್ ಮಾಡ್ತಾರೆ. ಅದಾದಮೇಲೆ ನಾನ್ ವೆಜ್ಜಲ್ಲಿ ತನಕ ನಾನ್ ವೆಜ್ ಇಲ್ಲ, ಊಟ ಮುಗಿಸ್ದೆ ನಾನು. ಸೊ ಹಾಸ್ಪಿಟ್ಲಿಂದ ಬಂದು ನಮ್ಮ ಮನೇಲಿ ಹೀಗೆಲ್ಲ ಕಟ್ಕೊಂಡು ವೀಡಿಯೋ ಮಾಡ್ತಾಳೆ, ಮಾಡಬೇಕಾಗಿತ್ತ ಈಗ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಾ. ಮಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಸುಮ್ಮನೆ ಕಮೆಂಟ್ಗಳು ಬರ್ತಾನೆ ಇರುತ್ತೆ. ಪಾಪ ಎಷ್ಟು kg ಐತೆ, ನಿಮ್ಮದು ಕಾಸ್ಟ್ ಎಷ್ಟಾಯಿತು ಡೆಲಿವರಿದು, ಏನು ಅಂತ ಕೇಳ್ತಾನೆ ಇರ್ತೀರ. ಸೊ ಅದಕ್ಕೆ ಒಂದು ವೀಡಿಯೋ ಒಂದು 5 ನಿಮಿಷ 10 ನಿಮಿಷ ಮಾಡಿ ಮುಗಿಸ್ಬಿಡೋಣ. ಇನ್ನು ಸದ್ಯಕ್ಕೆ ವೀಡಿಯೋಸ್ ನಾನು ಯಾವುದೋ ಹಿಂಗೆ ಕುತ್ಕೊಂಡು ಮಾಡೋಂಥ ವೀಡಿಯೋ ಯಾವುದೂ ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನ ಬಾಣ್ತನ ಮಾಡ್ಕೊಳ್ಳೋ ತನಕ ಈ ವಿಡಿಯೋನೇ ಕಷ್ಟಪಟ್ಟು ಒಪ್ಪಿಸಿ ಇದೊಂದು 5-10 ನಿಮಿಷ ಕ್ಲಾರಿಟಿ ಕೊಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಸ್ಪಿಟಲಿಂದ ಬಂದು ಊಟ ಎಲ್ಲ ಮುಗಿಸಿದ್ವಿ. ಸೊ ಮನೇಲಿ ನಾನ್ ವೆಜ್ ಊಟ ಮಾಡಿದ್ರು. ಯಾಕಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಕ್ಲೀನಿಂಗ್ ಶುರು ಆದರೆ 1 ವೀಕ್ 10 ಡೇಸು ನಾನ್ ವೆಜ್ ಮಾಡಲ್ಲ. ಮಾಮೂಲಿ ಸೊಪ್ಪು ತರಕಾರಿ ಅವೇ ಮ್ಯಾನೇಜ್ ಮಾಡ್ಕೊಳ್ಳೋದು 1 ವೀಕು. ಅದಾದಮೇಲೆ ಬೇಕಾದರೆ ಮಾಡಿದ್ರೆ ಆಯಿತು ಅಂತ.
ಸೊ ಹಾಸ್ಪಿಟಲಲ್ಲಿ ನಂದು ಸ್ಟಿಚಿಂಗ್ ರಿಮೂವ್ ಆಯಿತು, ಎಲ್ಲ ಗಾಯ ಎಲ್ಲ ವಾಸಿಯಾಗಿದೆ, ನೋ ಪ್ರಾಬ್ಲಮ್ ಅಂದ್ಬಿಟ್ಟು ರಿಮೂವ್ ಮಾಡಿ ತೋರಿಸಿ ಡಾಕ್ಟ್ರು ನನಗೆ ನೆಕ್ಸ್ಟ್ ಕರೆಕ್ಟಾಗಿ 1 ಮಂತಿಗೆ ನೀವು ಚೆಕಪ್ಪಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ 1 ಮಂತು ಅದೇ ವಿಟಮಿನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಮಾಮೂಲಿ ಕೊಡ್ತಾರಲ್ಲ ಅದನ್ನು ಕೊಟ್ಟು ಕಳಿಸಿದ್ರು. ಆಮೇಲೆ ಪಾಪುಗೆ ಯಾವ ಬ್ಲಡ್ ಗ್ರೂಪು, ಎಷ್ಟು ಬ್ಲಡ್ ಇದೆ, ಆಮೇಲೆ ಜಾಂಡಿಸಿಗೆಲ್ಲ ಹುಟ್ಟ ಮಕ್ಳಿಗೆ ಕಾಮನ್ ಎಲ್ಲ ಜಾಂಡಿಸ್ ಇದೆಯೋ ಇಲ್ವಾ ಚೆಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತೀವಿ. ಇನ್ ಕೇಸ್ ಡಾಕ್ಟ್ರು ಟಚ್ ಮಾಡಿದಾಗ ಸ್ವಲ್ಪ ಜಾಂಡಿಸ್ ಇದೆ ಅನಿಸ್ತಾ ಇದೆ, ನೋಡೋಣ. ಅಕಸ್ಮಾತ್ ಜಾಂಡಿಸ್ ಇತ್ತು ಅಂತ ಅಂದರೆ ಕಡಿಮೆ ಇದ್ದರೆ ಓಕೆ, ಜಾಸ್ತಿ ಏನಾರು ಇತ್ತು ಅಂದರೆ ಫೋಟೋಥೆರಪಿ ಮಾಡಬೇಕು, ಒಂದಿನ ಫುಲ್ಲು ಕರೆಂಟಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ನೋಡೋಣ. ನಾವು ಇನ್ ಕೇಸ್ ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಜಾಸ್ತಿ ಆಚೆ ಈಚೆ ಹೋಯ್ತು ಬತ್ತು ಅಂತಂದರೆ ಸ್ವಲ್ಪ ಬಿಸಿಲಲ್ಲಿ ಇಟ್ಟು ಏನಾರ ಮಾಡಿ ಮನೇಲೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಜಾಸ್ತಿ ಇತ್ತು ಅಂತ ಅಂದರೆ ಅವ್ರು ಹೇಳ್ದಂಗೆ ಹೋಗೋಣ. ಏನೊಂದು 3.4.2 ಪಾಯಿಂಟ್ಸ್ ಅಷ್ಟರೊಳಗೆ ಇದ್ದರೆ ಅಷ್ಟರೊಳಗೆ ಇದ್ದರೆ ಬಿಸಿಲಿಗಿಟ್ಟು ಬ್ರೆಸ್ಟ್ ಮಿಲ್ಕು ಚೆನ್ನಾಗಿ ಕುಡಿಸಿದ್ರೆ ಅದೇ ಕ್ಲಿಯರ್ ಆಗುತ್ತೆ. ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ರಿಪೋರ್ಟ್ ಬಂದಮೇಲೆ ಯಾವುದಕ್ಕೂ ಒಂದು ಕ್ಲಾರಿಟಿ ಬರ್ತೀವಿ. ಸೊ ಇದು ನಿನ್ನೆ ಇಷ್ಟ ಆಯಿತು, ಎಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ. ನಮ್ಮ ಪುಟಾಣಿಗೂ ಸ್ವಲ್ಪ ಜಾಂಡಿಸ್ ಇತ್ತು, ಒಂದು 2% ಏನೋ ಅವಳಿಗೆ ಜಾಸ್ತಿ ಇತ್ತು, ಅಂದರೆ ಈ ಲೆವೆಲಲ್ಲಿ ಇರಬೇಕು, ಈ ಲೆವೆಲಿಗಿಂತ ಜಾಸ್ತಿ ಇತ್ತು ಅಂತ ಇತ್ತು. ಬಟ್ ಅವರಂದರು ಅಡ್ಮಿಟ್ ಮಾಡೋದೇನು ಬೇಡ, ಫೋಟೋಥೆರಪಿ ಏನು ಬೇಡ, ಜಸ್ಟ್ ಚೆನ್ನಾಗಿ ಮಿಲ್ಕ್ ಕುಡಿಸಿ ಬಿಸಿಲಿಗೆ ಚೆನ್ನಾಗಿ ಇಡಿ, ಅದೇ ರಿಕವರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಬಟ್ ಇವರು ಬೇರೆ ಡಾಕ್ಟ್ರು ಈ ಥರ ಹೇಳಿದ್ರು. ಬಟ್ ನೋಡೋಣ, ಈಗ ಪುಟಾಣಿಗೆ ನಾವು ವಾಸೆ ಮಾಡಿರೋದ್ರಿಂದ ಹೇಗೆ ಏನು ಅಂತ ನಮಗೆಲ್ಲ ಗೊತ್ತು. ನೋಡೋಣ, ಒಂದು ತುಂಬ ಹೈ ಲೆವೆಲಲ್ಲಿ ಇತ್ತು ಅಂದರೆ ಮಾಡಲೇಬೇಕು, ಇಲ್ಲ ಒಂದು 2-3% ಇತ್ತು ಅಂದರೆ ಮನೆಯಲ್ಲೇ ಕ್ಲಿಯರ್ ಮಾಡ್ಕೋತೀವಿ. ಸೊ ಇದು ನಿನ್ನೆ ಕತೆ ಮುಗೀತು. ಆಮೇಲೆ ತುಂಬ ಜನ ನಿಮ್ಮದು ಹಾಸ್ಪಿಟಲ್ ಕಾಸ್ಟ್ ಎಷ್ಟಾಯಿತು ಅಂತ ಕೇಳ್ತಿದ್ರೆ, ಸೊ ಹತ್ತತ್ರ ಅರೌಂಡ್ 1 ಲಕ್ಷ ಆಯಿತು ಕರೆಕ್ಟಾಗಿ. ಮೆಡಿಷನ್ನು, ಆಮೇಲೆ ನಾವು ತೊಗೊಂಡಿದ್ವಲ್ಲ ರೂಮು, ಹಾಸ್ಪಿಟ್ಲಲ್ಲಿ ಇದ್ದಿತ್ತಲ್ಲ ಮಾಮೂಲಿ, ಅದೆಲ್ಲ ಸೇರಿಸಿ ಮೆಡಿಷನ್ನು, ಆಪ್ರೇಷನ್ನು, ಫ್ಯಾಮಿಲಿ ಪ್ಲ್ಯಾನಿಂಗು ಎಲ್ಲ ಸೇರಿಸಿ ಹತ್ತತ್ರ 1 ಲಕ್ಷನೇ ಆಯಿತು ಅಂತ ಹೇಳೋಕ್ಕಾಗಲ್ಲ, ಅದಕ್ಕೂ ಕಮ್ಮಿನೂ ಆಗ್ಬೋದು, ಜಾಸ್ತಿ ಅಂತೂ ಆಗಲ್ಲ. 1 ಲಕ್ಷ. ಈಗ ಏನಾರು ಹಾಸ್ಪಿಟಲಲ್ಲಿ ತೋರಿಸ್ತಿರೋರು, ಹಾಸ್ಪಿಟಲಲ್ಲಿ ತೋರಿಸ್ತೀನಿ ಅನ್ನೋರು ಹತ್ತತ್ರ 1 ಲಕ್ಷ ಕರೆಕ್ಟಾಗಿ ರೌಂಡ್ ಫಿಗರ್ 1 ಲಕ್ಷ ಇಟ್ಕೊಂಡೋದ್ರೆ ಸಾಕು. ಅದರಿಂದ ನನ್ನ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಯಿತು. ಫಸ್ಟ್ ಬೇಬಿ ಆದರೆ ಸ್ವಲ್ಪ ಇನ್ನೂ ಕಡಿಮೆ ಆಗುತ್ತೆ. ಕರೆಕ್ಟಾಗಿ 2ನೇ ಪಾಪು ಮಾಡ್ಕೊಂಡು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊತೀನಿ ಅಂದರೆ 1 ಲಕ್ಷ ಬೇಕು. ಆಮೇಲೆ ವಾರ್ಡು ಅಲ್ಲಿ ನಾವು ಸೆಮಿ ಸ್ಪೆಷಲ್ ತೊಗೊಂಡಿದ್ವಲ್ಲ ಸ್ವಲ್ಪ ಕಡಿಮೆ ಇತ್ತು, ಜನರಲ್ ತೊಗೊಂಡಿದ್ರೆ ಇನ್ನೂ ಕಡಿಮೆ ಆಯ್ತಿತ್ತು. ನಾವು ಸ್ಪೆಷಲ್ ವಾರ್ಡ್ ಏನೂ ತೊಗೊಳ್ಳಿಲ್ಲ, ಸೆಮಿ ಸ್ಪೆಷಲ್ ವಾರ್ಡು, ಮೆಡಿಷನ್ನು ಮತ್ತು ಆಪ್ರೇಷನ್ನು, ಫ್ಯಾಮಿಲಿ ಪ್ಲ್ಯಾನಿಂಗ್ ಟೋಟಲಿ 1 ಲಕ್ಷದೊಳಗೆ ಆಯಿತು. 1 ಲಕ್ಷನೇ ಆಯಿತು ಅಂತ ಹೇಳೋಕ್ಕಾಗಲ್ಲ, 89-88 ಏನೋ ಆಯಿತು. 1 ಲಕ್ಷ ಅಂತ ಇಟ್ಕೊಳ್ಳಿ, ಯಾಕಂದರೆ 88 ಆಯಿತು ಅಂದರೆ ಆಗಂಗಂದ್ರೆ ಈಗ ಅದಕ್ಕೆ 1 ಲಕ್ಷ ನೀವು ರೆಡಿ ಮಾಡಿಕೊಂಡ್ರೆ ಕರೆಕ್ಟಾಗಿ 1 ಲಕ್ಷ ಅಲ್ಲಿ ತೋರಿಸ್ಬೋದು, ಮಾಡ್ಬೋದು. ಅಷ್ಟಾಯಿತು. ಮತ್ತು ಪಾಪು ಬರ್ತ್ ವೇಟ್ ಎಷ್ಟಿತ್ತು ಅಂತ ಕೇಳಿದ್ರಿ ತುಂಬ ಜನ. ಪಾಪು ಬರ್ತ್ ವೇಟ್ ಬಂದು 2.4 ಇದ್ಲು, ಬಟ್ ನಾನು ಸ್ಕ್ಯಾನಿಂಗಲ್ಲಿ 2.7 ನೀವು ನೋಡಿದರೆ ಗೊತ್ತಾಗುತ್ತೆ. ನಿಮ್ಗೆ ಯಾರಿಗೂ ಲಾಸ್ಟ್ ಲಾಗಲ್ಲಿ ನಾನು ಎಷ್ಟಿದೆ ಅಂತ ಹೇಳಿಲ್ಲ, 2.7 ಇತ್ತು. ಯಾಕಂದರೆ ನಂಗೆ ಇನ್ನೂ ಟೈಮ್ ಇತ್ತು, 37 ವೀಕ್ಸು. ಡಾಕ್ಟ್ರು ಬೇಡ ಇನ್ನೂ ಒಂದು 10 ಡೇಸ್ ಬಿಟ್ಟು ಮಾಡೋಣ ಅಂತ ಹೇಳಿದರು. ಬಟ್ ನನಗೇನಾಯ್ತಿತ್ತು ಅಂತಂದರೆ ಪಾಪು ಮೂಮೆಂಟೇ ಕಮ್ಮಿ ಆಗಿಬಿಡ್ತಿತ್ತು. ಆಮೇಲೆ ಮೂಮೆಂಟೇ ಕೌಂಟಿಂಗ್ ಇಷ್ಟಿರಬೇಕು ಅಂತಾರಲ್ಲ, ಅಷ್ಟು ಕೌಂಟಿಂಗೇ ಸಿಗ್ತಿರಲಿಲ್ಲ. ಆಮೇಲೆ ಡಾಕ್ಟ್ರು ಚೆಕಪ್ಗೆ ಹೋದಾಗ ಬೇಡ ರಿಸ್ಕ್ ತೊಗೊಳೋದು ಬೇಡ, ಮಾಡಿಬಿಡೋಣ 37 ವೀಕ್ಸ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಮಾಡಿದ್ರೆ ಸ್ಕ್ಯಾನ್ ಅವತ್ತು ಆಪ್ರೇಷನ್ಗೆ ಓದಿದ್ದೀನಿ. ಸ್ಕ್ಯಾನಲ್ಲಿ ನೋಡಿದ್ರೆ ಪಾಪು ಒಂಥರ ಚಪ್ಪಳೆ ಮೆಟ್ಟೆ ಹಿಂಗೆ ಹಾಕ್ಕೊಂಡು ಕೂತಿತ್ತು, ಹಿಂಗೆ ತಲೆ ಬೊಗ್ಗಿಸ್ಕೊಂಡು ಬಟ್ ಹಿಂಗೆ ಲಾಕ್ ಆಗಿಬಿಟ್ಟಿದೆಯಲ್ಲ, ಅದಕ್ಕೆ ಅದು ಮೂಮೆಂಟ್ ಆಗ್ತಾಯಿಲ್ಲ. ಅದರಿಂದ ನನಗೆ ಮೂಮೆಂಟ್ ಗೊತ್ತಾಗ್ತಾ ಇರಲಿಲ್ಲ. ಹಿಂಗೆ ತಲೆ ಬೊಗ್ಗಿಸ್ಬಿಟ್ಟು ಹಿಂಗೆ ಕೂತಿತ್ತಂತೆ. ಸ್ಕ್ಯಾನಿಂಗ್ ಮಾಡೋರು ಡಾಕ್ಟ್ರು ಕರೆದು ತೋರಿಸಿದ್ರು. ಆಗ ನಮಗೆ ಫುಲ್ಲು ಶಾಕು, ಈ ಥರ ಹಿಂಗೆ ಕೂತ್ಕೊಂಡ್ಬಿಟ್ಟೈತೆ, ಅದು ಲಾಕ್ ಆಗಿದೆಯಲ್ಲ, ಡಾಕ್ಟ್ರ್ ಆದರು ಸೊ ಲಾಕ್ ಆಗಿದೆಯಲ್ಲ, ಅದರಿಂದ ನಿಮಗೆ ಮೂಮೆಂಟ್ನ ಕೌಂಟ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ ನೋ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ಮಾಡಿದ್ರು. 2.7 ಇತ್ತು ನಂದು ಲಾಸ್ಟ್ ಸ್ಕ್ಯಾನಿಂಗಲ್ಲಿ 9 ತಿಂಗಳಲ್ಲಿ. ಆಮೇಲೆ ಮಾಮೂಲಿ ಪಾಪದು ವಾಟರು ಅದು ಇದು ಎಲ್ಲ ಹೋಗಿ ಲಾಸ್ಟ್ಗೆ 2.4 ಆಯಿತು. ಎಲ್ಲ ನಾರ್ಮಲ್ ಇದೆ, ಪಾಪು ಕೊಡ್ತೀನಿ ಅಂದ್ಬಿಟ್ಟು ನನ್ನ ವಾರ್ಡ್ಗೆ ಹಾಕಿಸೋಷ್ಟ್ರೊಳಗೆ ಪಾಪುನು ಕೊಟ್ಟರು. ಇದು ನಮ್ಮ ಪಾಪು ಬರ್ತ್ ಇದು ವೆಯ್ಟ್ ಕೇಳಿದ್ರಲ್ಲ 2.4. ಹಾಸ್ಪಿಟ್ಲ್ ಕಾಸ್ಟು 1 ಲಕ್ಷ ಆಯಿತು. ಸೊ ಆಮೇಲೆ ತುಂಬ ಜನ ನಾನು ಮೆಸೇಜ್ ಮಾಡಿದ್ರು ಕೇಳ್ತೀರಾ ಸಿ ಸೆಕ್ಷನ ಸಿಸರಿನ ಅಂತ. ನಾರ್ಮಲ ಸಿ ಸೆಕ್ಷನ್ ಅಂತ. ನಂದು ಸಿ ಸೆಕ್ಷನ್ ಆಗಿರೋದು, ಫ್ಯಾಮಿಲಿ ಪ್ಲ್ಯಾನಿಂಗು ಆಪ್ರೇಷನ್ ಆಗಿಬಿಟ್ಟಿದೆ. ಸೊ ಇದು ನಂದು ಹಾಸ್ಪಿಟಲ್ ಕಾಸ್ಟು
ಪಾಪು ವೆಯ್ಟು ಇಷ್ಟೈತೆ. ಸೊ ಇನ್ನು ನಾನು ಸದ್ಯದ ಮಟ್ಟಿಗೆ ಸುಮಾರು ಸ್ವಲ್ಪ ದಿವಸ ವೀಡಿಯೋ ಮಾಡಿದ್ರು ಈ ಥರ ಇದು ಫೇಸ್ ಟು ಫೇಸ್ ಕೂತ್ಕೊಂಡು ವೀಡಿಯೋಸು ಮಾಡೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂದರೆ ನಾನು ಫಸ್ಟಲ್ಲಿ ನಂಗೆ ಅಷ್ಟು ಏನೂ ಪ್ರಾಬ್ಲಮ್ಮೇ ಅನಿಸ್ಲಿಲ್ಲ. ಈಗ ಸತಿ ಫ್ಯಾಮಿಲಿ ಪ್ಲ್ಯಾನಿಂಗು ಸಿಸೇರಿಯನ್ ಎಲ್ಲ ಆಗಿರೋದ್ರಿಂದ ನನಗೆ ಅನಿಸ್ತೈತೆ ನನಗೆ ಫುಲ್ ಇನ್ನೂ ರೆಸ್ಟ್ ಬೇಕು ಬಾಡಿಗೆ ಅಂತ ಕೂತ್ಕೊಂಡೆಲ್ಲ ನನಗೆ ವೀಡಿಯೋಸು ಮಾಡೋಕ್ಕಾಗಲ್ಲ. ಸದ್ಯದ ಮಟ್ಟಿಗೆ ಇಲ್ಲೊಬ್ಬರು ಮಲ್ಗವ್ರೆ, ನನ್ನ ಮಕ್ಕಳು ಇಬ್ಬರು ಇಲ್ಲೇ ಮಲ್ಗವ್ರೆ ನನ್ನ ಹತ್ರನೇ. ಜಶ್ವಿಕಾಗೆ ಪರವಾಗಿಲ್ಲ, ನಮ್ಮ ಅಜ್ಜಿ ನಮ್ಮ ಅಮ್ಮನ ಹತ್ರ ಎಲ್ಲ ಆಟಾಡ್ಕೊಂಡು ಇರ್ತಾಳೆ. ಮೊದಲಾದರೆ ಸ್ವಲ್ಪ ಇದು ಮಾಡೋಳು, ಈಗಿರ್ತಾಳೆ, ಆರಾಮಾಗವಳೆ. ಸೊ ಇದು ಹಾಸ್ಪಿಟ್ಲ್ ಕಾಸ್ಟ್, ಪಾಪು ಬರ್ತ್ ವೇಟು, ನಮ್ಮದು ಸ್ಟಿಚ್ಚಿಂಗು ರೂಮು ಆಯಿತು, ಎಲ್ಲ ಆಯಿತು. ಸೊ ಬರೀ ಕಾಲು ತೊಗೊಬಂದಿದ್ರು ಅಮ್ಮ, ಅದಕ್ಕೆ ಸೂಪ್ ಮಾಡಿಕೊಟ್ಟಿದ್ರು. ಸಂಜೆ ಮಧ್ಯಾಹ್ನ ಹಾಸ್ಪಿಟ್ಲಿಂದ ಬರೋದು ಲೇಟ್ ಆಯ್ತಲ್ಲ, ಆಗಲಿಲ್ಲ ಅಂದ್ಬಿಟ್ಟು ಬರೀ ಗೀ ರೈಸ್ ಮಾಡಿ ಕಬಾಬ್ ಮಾಡಿಕೊಟ್ಟಿದ್ರು. ನೈಟ್ ಸೂಪ್ ಮಾಡಿಕೊಟ್ರು ಒಂದು 5:30-6 ಗಂಟೆ ಅಷ್ಟಕ್ಕೆ. ಬಿಸಿ ಸೂಪ್ ಕುಡಿದ್ಬಿಟ್ಟು ನೈಟ್ಗೆ ಸೂಪ್ ಅಷ್ಟೇ ಮಾಡಿದ್ದು, ಸಾಂಬಾರು ಏನು ಮಾಡಲಿಲ್ಲ. ಆ ಸೂಪಲ್ಲೇ ಕಾಲಿತ್ತಲ್ಲ, ಅದಕ್ಕೆ ರಸಮ್ ಮಾಡಿಕೊಟ್ಟಿದ್ರು. ನಾನು ಪುಟಾಣಿ ಜೊತೆಲೇ ಊಟ ಮಾಡೋದು. ಈಗಲೂ ಬೇಗ ಊಟ ಮಾಡ್ಕೋತಾಳೆ. ಕಂಪ್ಲೀಟ್ ಊಟ ಮುಗಿಸಿ ಅದ್ರ ಜೊತೆಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಸಿಕ್ತು ಅನ್ಕೋತೀನಿ ಈ ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.